ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ನಿಮಗೆ 20ನೇ ತಾರೀಕು 2ನೇ ಶಿಫ್ಟನ್ನು ಮಾಡಿದ್ವಿ. ಈ ಕ್ಲಾಸಲ್ಲಿ 20ನೇ ತಾರೀಕು ಲಾಸ್ಟ್ ಅಂದರೆ 3rd ಶಿಫ್ಟನ್ನು ನಾವು ಅನಲೈಸಿಸ್ ಮಾಡ್ತಾ ಹೋಗೋಣ. ಓಕೆ, ಆದಷ್ಟು ಬೇಗ 20-25 ನಿಮಿಷ ಒಳಗೆ ಎಲ್ಲ ಇದನ್ನು ಮುಗಿಸ್ತೀನಿ. ಓಕೆ, ಕೊನೆಯವರೆಗೂ ನೋಡಿರಿ, ಕೆಲವೊಂದು ಕ್ವಶನ್ಸು ಡಿಫ್ರೆಂಟ್ ಇರ್ತಾವೆ. ಓಕೆ, ಅದೇ ರೀತಿ ಇನ್ನು ಉಳಿದದ್ದು 21 ಮತ್ತು 25. ಓಕೆ, ಡನ್. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬೇಡ. ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಡನ್. ಫಸ್ಟ್ ಕ್ವಶನನ್ನು ನೋಡಿರಿ, LCM ಆಫ್ 44, 32, 176, 352. ಇಲ್ಲಿ ಕೊಟ್ಟಂತಹ ಕ್ವಶನ್ ಒಳಗೆ ಎಲ್ಲ ಲಾಸ್ಟ್ ಅಂಕಿ ಸಮಸಂಖ್ಯೆ ಐತೆ ನೋಡಿರಿ. ಅಂದ್ರೆ ನಾವು ಬರುವಂತಹ ಒಂದು ಅನು ಸಮಸಂಖ್ಯೆನೇ ಆಗಿರುತ್ತೆ. ಅಂದ್ರೆ ಬೆಸ್ ಸಂಖ್ಯೆ ನೋಡಿರಿ, ಕೊಟ್ಟಂಥದ್ದು ಇದು ಬೆಸ್ ಸಂಖ್ಯೆ ಐತಿ, ಇದು ಬೆಸ್ ಸಂಖ್ಯೆ, ಇದು ಬೆಸ್ ಸಂಖ್ಯೆ. ಉಳಿದದ್ದು ಯಾವುದು? 352 ಈಸ್ ದಿ ಫೈನಲ್ ಆನ್ಸರ್. ಓಕೆ, ಡನ್. ಎರಡನೇ ಪ್ರಶ್ನೆ ಸಿಂಪ್ಲಿಫಿಕೇಷನ್ ನೋಡಿರಿ. ಇಲ್ಲಿ 6 - 1 ಅಂದರೆ 1 ಆಯಿತು. 6 × 1 = 6, 6 × 3 = 18. ಈ 18 ಆಮೇಲೆ ಈ 18 +18 -18 0 ಆಯಿತು. 0 ಆಮೇಲೆ ಇಂಟು 8 ಅಂದರೆ 0 ಆಯಿತು. /36 ಹೋಲ್ ಈ ಟರ್ಮ್ ಏನಾಯ್ತಲ್ಲ 0 ಆಯಿತು. ನಮಗೆ ಉಳಿದಷ್ಟು 10 × 3 ಒಂದು 36 ಒಂದು 36 - 30 ಅಂತಂದರೆ ಎಷ್ಟು ಬಂತು? 6 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. ಮೂರನೇದು, 500 ಮೀಟರ್ ವೃತ್ತಾಕಾರದ ಓಟದಲ್ಲಿ ಎ ಮತ್ತು ಬಿ ಒಂದೇ ಬಿಂದುವಿನಿಂದ ಆರಂಭ ಮಾಡಿ ಅದೇ ಸಮಯದಲ್ಲಿ 36 ಕಿಲೋಮೀಟರ್ ಮತ್ತು 45 ಕಿಲೋಮೀಟರ್ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಓಡುತ್ತಾರೆ. ಹಾಗಾದರೆ ಎಷ್ಟು ಸಮಯದ ನಂತರ ಟ್ರ್ಯಾಕಲ್ಲಿ ಮೊದಲ ಬಾರಿಗೆ ಮತ್ತೆ ಭೇಟಿಯಾಗುತ್ತಾರೆ? ಓಕೆ, ಡನ್. ನೋಡಿ, 500 ಮೀಟರ್ ಟ್ರ್ಯಾಕ್ ಉದ್ದದ. ಓಕೆ, ಅದೇ ರೀತಿ ಅವುಗಳ ಒಂದೇ ದಿಕ್ಕಿನಲ್ಲಿ ಅಂತಂದಾಗ ನಾವು ಮೈನಸ್ ಮಾಡ್ತೀವಿ. 45 - 36 ಅಂತಂದ್ರೆ 9 5/18 ಇಂಟು ಟೈಮ್ ಟಿ ಅನ್ನು ಕಂಡುಹಿಡಿಯಂದಾರೆ. ಓಕೆ, ಡನ್. ಈಗ ನೋಡಿರಿ, 9 1 9 2 ಅಂದರೆ ಟಿ = ಈ 2 ಈ ಕಡೆ ಹೋದ್ರೆ 500 × 2 / 5. 5 1 5 1 100 100 × 2 ಅಂತಂದ್ರೆ 200 ಸೆಕೆಂಡ್ಸನ್ನು ಅವು ತೆಗೆದುಕೊಳ್ತಾರೆ ಇವು. ಓಕೆ, ಡನ್. ನೆಕ್ಸ್ಟು ನಾಲ್ಕನೇದು, 5.4 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟು? ಓಕೆ, ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತಂದಾಗ ಅದರ ಫಾರ್ಮುಲಾ ಏನಂದ್ರೆ ಮೇಲ್ಮೈ ವಿಸ್ತೀರ್ಣದ 4πr² ಅದ. ಓಕೆ, 4 ಅಂದ್ರೆ 4 × π ಹಂಗೆ ಬರ್ಕೊಂಬಿಟ್ರಿ, ಯಾಕಂದ್ರೆ ಕ್ವಶನ್ ಒಳಗೆ ಪೈ ಹಂಗೆ ಅದ. r² ಅಂದ್ರೆ 5.4² ಅಂದ್ರೆ 54² ಫಸ್ಟಿಗೆ ಮಾಡಿರಿ. ಎಷ್ಟಾಗುತ್ತೆ? 54² ಅಂತಂದ್ರೆ ನಮ್ಮದು 2916 ಆಗುತ್ತೆ. ಸ್ಕ್ವೇರ್ ಅಂದಾಗ 2 ಪಾಯಿಂಟ್ ಬಿಟ್ಟು ನಾನು ಪಾಯಿಂಟ್ ಕೊಡ್ತೀನಿ. ಓಕೆ, ಮಲ್ಟಿಫಿಕೇಷನ್ ಮಾಡಿರಿ, ಎಷ್ಟು ಬಂತು? 116.64 π. ಇದು ನಮ್ಮದು ಗೋಳದ ಮೇಲ್ಮೈ ವಿಸ್ತೀರ್ಣ 116.64 π ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಓಕೆ, ಡನ್. ಐದನೇದು, 2 ವರ್ಷಗಳಲ್ಲಿ ಒಂದೇ ಬಡ್ಡಿ ದರದಲ್ಲಿ ಸರಳ ಬಡ್ಡಿ 40 ಆಮೇಲೆ ಚಕ್ರ ಬಡ್ಡಿ 41 ಆಗಿದ್ರೆ ಅಸಲು ಎಷ್ಟು ಅಂತ ಕೇಳ್ಯಾರ. ಪಿ ಬೆಲೆ ಕೇಳ್ಯಾರ. ಓಕೆ, ನೋಡಿರಿ, ಈಗ 40 ರೂಪಾಯಿ ಏನು ಸರಳ ಬಡ್ಡಿ. ಓಕೆ, ಆಮೇಲೆ ಚಕ್ರ ಬಡ್ಡಿ ಎಷ್ಟದ ರೀ? 41. ಡಿಫ್ರೆನ್ಸ್ ಎಷ್ಟದ? 1 ಅದ. ಆದ್ರೆ 40 ಅಂದ್ರೆ 1 ವರ್ಷಕ್ಕೆ 20, 1 ವರ್ಷಕ್ಕೆ 20. ಅದರ ಬಡ್ಡಿ ದರ ಗೊತ್ತಿಲ್ಲ. r = ನಮಗೇನು ಬಂತು? r = ಈ ಕಡೆ 200 ಅಂತಂದ್ರೆ 5 ಬಂತು. ಓಕೆ, ಅಂದ್ರೆ 100 / 5 ಅಂತಂದ್ರೆ ಎಷ್ಟು ಬಂತು? 20. ಓಕೆ, ಸರಿ, ನಿಮಗೆ ಕ್ಲಿಯರಾಗಿ ನಮ್ಮ ಸಲ ಬರೀತೀನಿ ನೋಡಿರಿ. ಅಂದ್ರೆ ಈಗ ನಮ್ಗೆ r ಬೇಕಾಗಿತ್ತಲ್ಲ, 20 × r / 100 ನಮಗೆ = ಡಿಫ್ರೆನ್ಸ್ 1 ಅದ. ಓಕೆ, ಈಗ ನೋಡಿರಿ, ಈಗ 21 25 ಅಂದ್ರೆ r = ಎಷ್ಟು ಬಂತು ರೀ? 5 ಬಂತು. ಓಕೆ, ಅದೇ ರೀತಿ ಪಿ = ಎಷ್ಟು ಬಂತು ನಮ್ಗೆ ಗೊತ್ತಿಲ್ಲ, ಆದರೆ 100 ಅಂತ ತೊಗೊತೀನಿ. ಆಮೇಲೆ ಟೈಮ್ ಎಷ್ಟು ಅದ ರೀ? 2 ವರ್ಷ. ಈಗ ನಾವು ಏನು ಕಂಡಿಡ್ತೀವಿ ನೋಡಿರಿ, SI = ಎಷ್ಟು ಬಂತು? r ಅಂದ್ರೆ 10 ಬಂತು. ಓಕೆ, 10 ಅಂತಂದ್ರೆ ನಾವು ಎಷ್ಟು ಕೊಟ್ಟಾರ? 40 ರೂಪಾಯಿ ಕೊಟ್ಟಾರ.
100 ಅಂದರೆ ಎಷ್ಟು? 100 ಅಂದರೆ ಎಷ್ಟು ರೀ? 400. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. 6ನೇ ಪ್ರಶ್ನೆ. ಒಂದು ಕಂಪನಿಯು ತಲಾ 10 ಪೆನ್ನುಗಳ ಮೇಲೆ ಖರೀದಿಸಿ 2 ಪೆನ್ನುಗಳನ್ನು ಉಚಿತ ಪಡೆಯಿರಿ ಅಂತ ಹೇಳಿ. ಅಂದ್ರೆ 10 ತೊಗೊಂಡ್ರೆ ಎಷ್ಟು ಫ್ರೀ ರೀ? ಸಾರಿ, ಇಲ್ಲೇ ಇದು ನೋಡಿರಿ. ಒಂದು ಕಂಪ್ನಿ ಏನು ಮಾಡತ್ತೈತಿ, ತಲಾ 10 ಪೆನ್ ತೊಗೊಂಡ್ರೆ 2 ತೊಗೊಂಡ್ರೆ 1 ಫ್ರೀ. ಏನು ಹೇಳತ್ತೈತಿ? 2 ತೊಗೊಂಡ್ರೆ 1 ಫ್ರೀ ಅಂತಂದ್ರೆ ಟೋಟಲ್ 3 ಪೆನ್ ಅದು, ಹೌದಿಲ್ಲ? ಅಂದ್ರೆ 3ಕ್ಕೆ 1 ನಮಗೆ ಫ್ರೀ ಬರುತ್ತೆ. ಅಂದ್ರೆ 100ಕ್ಕೆ ಎಷ್ಟು ಅಂದರೆ ಎಷ್ಟು ಬಂತು? 33.33 ಅಂದರೆ 33 ಪೂರ್ಣ 33 ಪೂರ್ಣ 1 3/3. ಇದು ನಮ್ಮದು ಫೈನಲ್ ಆನ್ಸರ್. ಓಕೆ, ಸಿಂಪಲ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟು 6ನೇದು ಮುಗೀತು. 7ನೇದು 0.5 ಮತ್ತು 72ರ ಸರಾಸರಿ ಮೀನ್ ಪ್ರಪೋರ್ಷನ್ ಅಂತಂದಾರೆ. ಅಂದ್ರೆ ರೂಟ್ ಆಫ್ 0.5 ಇಂಟು 72 ಅಂದ್ರೆ ಮಲ್ಟಿಫಿಕೇಷನ್ ಮಾಡಿದ್ಮೇಲೆ ಎಷ್ಟು ಬಂತು? 72 ಇಂಟು 0.5 ಅಂದ್ರೆ ಅದರ ಅರ್ಧ ಆಗಿತ್ತು, ಅಂದ್ರೆ 36. ಅಂದ್ರೆ ರೂಟ್ ಆಫ್ 36 ಅಂದರೆ ಎಷ್ಟು ಬಂತು? 6. ಅದರದ್ದು ಮೀನ್ ಪ್ರಪೋರ್ಷನ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. 8ನೇ ಪ್ರಶ್ನೆ. 95 ಸೆಂಟಿಮೀಟರ್, 76 ಸೆಂಟಿಮೀಟರ್, 57 ಸೆಂಟಿಮೀಟರ್, 152 ಸೆಂಟಿಮೀಟರ್ ಬದಿಗಳನ್ನು ಹೊಂದಿರುವ 4 ಸಮಬಾಹು ತ್ರಿಕೋನಗಳಿವೆ. ಗರಿಷ್ಠ ಗಾತ್ರದ ಮಾಪಕ ಅವೆಲ್ಲವನ್ನು ನಿಖರವಾಗಿ ಅಳೆಯಬಹುದು. ಯಾವೊಂದು ಎಕ್ಸಾಕ್ಟಾಗಿ ಅವುಗಳನ್ನ ಅಳಿಬೋದು ಅಂತಂದಾಗ ನಾವು ಈ 95, 76, 57 ಹಾಗೂ 152 ಇವುಗಳ ಎಷ್ಟು ಅದು ನಮ್ದು ಆನ್ಸರ್ 19. ಇವುಗಳ ಅಂದ್ರೆ ಈ 19ರಿಂದ ಈ 4ನ್ನು ನಾನು ಭಾಗಿಸ್ಬೋದು. ಅಂದ್ರೆ ಈ 19 ಸೆಂಟಿಮೀಟರ್ದಿಂದ ಈ 4 ಸೆಂಟಿಮೀಟರ್ಗಳನ್ನ ಅಳಿಬಹುದು. ಅದನ್ನೇ ಅವ್ರು ಕೇಳ್ಯಾರ ಅಷ್ಟೆ. ಓಕೆ, ಎಷ್ಟು? ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಡನ್. 9ನೇದು 32 ಮತ್ತು 48ರ 3ನೇ ಅನುಪಾತ ಮತ್ತು 4 ಮತ್ತು 18ರ 3ನೇ ಅನುಪಾತ ನಡುವಿನ ಅಂತರ ಎಷ್ಟು? 3ನೇ ಅನುಪಾತ ಅಂತಂದಾಗ ಹೆಂಗೆ ಮಾಡ್ತೀವಿ? ಫಸ್ಟ್ನೇದು 48 ಅದ ರೀ. 48 ಇಂಟು 48 ಡಿವೈಡೆಡ್ ಬೈ 32. ಓಕೆ, ಇದಕ್ಕೆ ಅನುಪಾತ ನೆಕ್ಸ್ಟ್ ಯಾವುದು? 18 ಇಂಟು 18 ಡಿವೈಡೆಡ್ ಬೈ 4. ಸಿಂಪ್ಲಿಫೈ. ಎಷ್ಟರಲ್ಲಿ ಹೊಡಿತೀರಿ? 8ರಲ್ಲಿ ಹೊಡಿತೀರಿ. 8 4 32 ಬೇಡ, 6ರಲ್ಲಿ ಹೊಡಿತೀರಿ. ಓಕೆ, ಸಿಂಪ್ಲಿಫೈ ಮಾಡಿರಿ. ಎಷ್ಟರಲ್ಲಿ? 6ರಲ್ಲೇ ಮಾಡ್ತೀರಿ. 6 3 18, 6 8 48, 6 3 18, 6 8 48. ಮುಗಿತಾ? ನೆಕ್ಸ್ಟು 8 1 8 4, ಆಮೇಲೆ 4 1 4 2. ಆಮೇಲೆ ಇಲ್ಲೇನು ಓದತ್ರಿ? 4 ಓದತ್ತೆ. ಈ 4ನ್ನು ಈ ಕಡೆ ಬಂತಂದ್ರೆ 2 ಇಂಟು 4 8 ಆಯಿತು. ಇಲ್ಲಿ 3 ಇಂಟು 3 ಅಂತಾರೆ 9. 8:9. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. 10ನೇ ಪ್ರಶ್ನೆ. ವಿಪುಲ್ 5400, ಆಮೇಲೆ ವಿಜಯ್ ಏನು ಮಾಡ್ತಾರೆ? 9400. ಇದು 9400 ರೂಪಾಯಿಗಳನ್ನು ಹೂಡಿಕೆ ಮಾಡಿ 5 ವರ್ಷಗಳವರೆಗೆ ನಂತರ ಏನು ಮಾಡ್ತಾನೆ? ವಿಪುಲ್ಗಿಂತ ವಿಜಯ್ ಏನು ಮಾಡ್ತಾನೆ? 480 ರೂಪಾಯಿ ಹೆಚ್ಚು ಪಡಿತಾನೆ. ಹಾಗಾದ್ರೆ ಬಡ್ಡಿ ದರ ಎಷ್ಟು ಹೆಚ್ಚಿಗೆ ಹೂಡಿಕೆ ಮಾಡ್ಯಾನ್ರಿ? ಮೊದಲವ 4,000 ರೂಪಾಯಿ ಹೂಡಿಕೆ ಮಾಡ್ಯಾನ. ಓಕೆ, ಅದು 6 ಗೊತ್ತಿಲ್ಲ ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ ಡಿವೈಡೆಡ್ ಬೈ 100. ಅದೇ ರೀತಿ ಎಷ್ಟು ಹೆಚ್ಚು ಕೊಡ್ತಾನೆ? 480 ರೂಪಾಯಿ ಅಂದಾಗ ಈ 2 0 ಈ 2 0 ಹೋಯಿತು. ಓಕೆ, ಅಂದಾಗ ನಮಗೇನು ಉಳಿತು? R = 480 ಡಿವೈಡೆಡ್ ಬೈ 40 ಇಂಟು 5. ಈ 0 ಈ 0. ಓಕೆ, 4 1 4 12, 5 1 5 2 10, 2 ಉಳಿತು, 5 4 20. 2.4 ಇಸ್ ದಿ ಬಡ್ಡಿಯ ದರ. ಓಕೆ, ಡನ್. ನೆಕ್ಸ್ಟು 11ನೇದು. 2 ವರ್ಷಗಳಲ್ಲಿ ಒಂದೇ ಬಡ್ಡಿ ದರದಲ್ಲಿ 40 ಮತ್ತು 80 ಆಗೈತಿ. ಇನ್ಕಮ್ ಮಾಡಿದ್ವಲ್ಲ ಅದೇ ರೀತಿ ನಾವು ನೋಡಿರಿ ಪ್ರಿನ್ಸಿಪಲ್ ಕಂಡಿಡಿ ಅಂದ್ರೆ ನೋಡಿರಿ 40 ರೂಪಾಯಿ ಸರಳ ಬಡ್ಡಿ ಅದ, ಅದೇ ರೀತಿ 80 ರೂಪಾಯಿ ಚಕ್ರ ಬಡ್ಡಿ ಅದ. ಡಿಫ್ರೆನ್ಸ್ ಎಷ್ಟು ಅದ ರೀ? 40. ಹೌದಾ? ಡಿಫ್ರೆನ್ಸ್ ಎಷ್ಟು ಅದ? 40. ಈ 40 ಡಿಫ್ರೆನ್ಸ್ ಅದ ಅಂತಂದ್ರೆ
ಈ 40 ಒಂದು ವರ್ಷಕ್ಕೆ 20 ಆದ್ರೆ ಇನ್ನೊಂದು ವರ್ಷಕ್ಕೆ 20 ಸರಳ ಬಡ್ಡಿ. ಓಕೆ, ನನಗೆ ಆರು ಗೊತ್ತಿಲ್ಲ ಈಗ. ಅಂದ್ರೆ 20 ಇಂಟು ಆರ್ ಡಿವೈಡೆಡ್ ಬೈ 100 ಈಕ್ವಲ್ ಟು ಡಿಫ್ರೆನ್ಸು 40. 21 ಹೌದಾ, 25 ಅಂದ್ರೆ ಆರ್ ಈಕ್ವಲ್ ಟು ಎಷ್ಟು ಬಂತು, ರೇಟ್ ಆಫ್ ಇಂಟ್ರೆಸ್ಟು 80 ಬಂತು. ಹೌದಾ, 4 20 ಅಂದರೆ 200 ಬಂತು. ಹೌದಾ, ಆರ್ ಈಕ್ವಲ್ ಟು 200. ಅಸಲು ಗೊತ್ತಿಲ್ಲ ಅಂತಂದ್ರೆ ನಾನು 100 ತೊಗೊತೀನಿ. ಅದೇ ರೀತಿ ಟೈಮ್ ಗೊತ್ತಿಲ್ಲ, ಕೊಟ್ಟಾರ ಆಲ್ರೆಡಿ ಎಷ್ಟು, 2 ವರ್ಷಕ್ಕೆ ಅಂತೇಳಿ. ಓಕೆ, ಈಗ ನನಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯಿತು, ಎಸ್ ಐ ಈಕ್ವಲ್ ಟು 400 ಆಯಿತು. 400ಕ್ಕೆ 40 ರೂಪಾಯಿ ಕೊಟ್ಟಾರ ಅಂದ್ರೆ 100ಕ್ಕೆ ಎಷ್ಟಾಯಿತು, 10 ರೂಪಾಯಿ ಆಯಿತು. ಅಂದ್ರೆ ಆಪ್ಷನ್ ನಂಬರ್ ಬಿ ಈಸ್ ದಿ ಕರೆಕ್ಟ್. ಓಕೆ, ಡನ್. ನೆಕ್ಸ್ಟು 12ನೇ ಪ್ರಶ್ನೆ. ಒಂದು ಕೆಲಸದ 3ನೇ ಒಂದು ಭಾಗ ನೋಡಿ, ಒಂದು ಕೆಲಸದ 3ನೇ ಒಂದು ಭಾಗವನ್ನು ಪಿ 4 ದಿನಗಳಲ್ಲಿ ಮುಗಿಸುತ್ತಾನೆ. ನೋಡಿರಿ, ಪಿದು ಹೇಳತ್ತಾರ ಅವರು. ಪಿದು ಏನದ ರೀ, 1ನೇ 3 ಭಾಗ ಕೆಲಸ. ಅಂದ್ರೆ 1ನೇ 3 ಭಾಗದ ಕೆಲಸ 4 ದಿನದಾಗ ಮುಗಿಸ್ತಾನೆ. ಅಂದ್ರೆ ಈ 1 ಅನ್ನೋದನ್ನು 4 ದಿನದಾಗ ಮುಗಿಸಿದಂದ್ರೆ 3 ಅನ್ನೋದನ್ನು ಎಷ್ಟು ದಿನದಾಗ ಮುಗಿಸ್ತಾನೆ, 12. ಅಂದ್ರೆ ಪಿ ಈಕ್ವಲ್ ಟು 12 ಆಯಿತು. ನೆಕ್ಸ್ಟ್ ನನಗೆ ಇದೇ ರೀತಿ ಇನ್ನೊಬ್ಬ ರೀತಿ ಕ್ಯೂ ಏನೈತೆ, 4ನೇ 1 ಭಾಗ ಅಂದ್ರೆ 1 ಡಿವೈಡೆಡ್ ಬೈ 4. ಇದನ್ನು ಅವನು ಎಷ್ಟು ದಿನದಾಗ ಮುಗಿಸ್ತಾನೆ, 6 ದಿನಗಳಲ್ಲಿ ಮುಗಿಸುತ್ತಾನೆ. ನೋಡಿರಿ, 1/4 ಎಷ್ಟು ದಿನದಾಗ ಮುಗಿಸ್ತಾನೆ, 6 ದಿನದಾಗ ಮುಗಿಸ್ತಾನೆ. ಅಂದ್ರೆ ಇದು 6 ಆದ್ರೆ 4 ಅಂದರೆ ಎಷ್ಟು, 24. ಅಂದ್ರೆ ಪಿ ಈಕ್ವಲ್ ಟು 12 ದಿನ ಪೂರ್ತಿ ಕೆಲಸ ಮುಗಿಸ್ತಾನೆ. ಕ್ಯೂ ಈಕ್ವಲ್ ಟು 24 ದಿನದ ಪೂರ್ತಿ ಕೆಲಸ ಮುಗಿಸ್ತಾನೆ. ಅವರಿಬ್ಬರದು ಎಲ್ ಸಿ ಎಮ್ ಎಷ್ಟು ಬಂತು, 24. ಅಂದ್ರೆ 2ರಲ್ಲಿ ಇದು 1ರಲ್ಲಿ ಇದು 3 ಆಯಿತು. ನೆಕ್ಸ್ಟ್ ಏನು ಹೇಳ್ತಾರೆ, ಪಿ ಮತ್ತು ಕ್ಯೂ ಒಟ್ಟಿಗೆ 6 ದಿನಗಳ ಕೆಲಸ ಮಾಡ್ತಾರೆ. ನೋಡಿರಿ, ಒಟ್ಟಿಗೆ ಅಂತಂದಾಗ 3 ಐತಿ, ಪಿ ಪ್ಲಸ್ ಕ್ಯೂ ಒಟ್ಟಿಗೆ ಕೂಡಿ 6 ದಿನದಾಗ ಕೆಲಸ ಮಾಡ್ತಾರೆ. ಅಂದರೆ ಎಷ್ಟಾಯಿತು, 18 ಹೋಯಿತು. ಹೌದಾ, 24ರಾಗ ಟೋಟಲ್ ಕೆಲಸ ಸಮಯ ಎಷ್ಟು, 24. ಅದ್ರಾಗ 18 ಹೋದ್ರೆ ಉಳಿತೆಷ್ಟು, 6 ಉಳಿತಿಲ್ಲ. ಈ 6 ಉಳಿದಂತಹ ಕೆಲಸ, ಓಕೆ, ಉಳಿದ ಕೆಲಸ 6ದನ್ನು ಅವರು ಯಾರು ಮಾಡ್ತಾರೆ ನೋಡಿರಿ. 6 ಉಳಿತು, ಉಳಿದ ಕೆಲಸವನ್ನು 6 ಇದ್ದಾವ ಇದನ್ನು 2 ದಿನದಾಗ ಮಾಡ್ತಾನೆ. ಹೌದಾ, ಹಾಗಾದ್ರೆ 6 ಮಾತ್ರ ಇಡೀ ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾನೆ ನೋಡಿರಿ. 6 ಅಂದ್ರೂ 2 ದಿನದಾಗ ಮಾಡ್ತಾನೆ. ಪೂರ್ತಿ ಕೆಲಸ ಅಂದ್ರೆ 24 ಅಂದರೆ ಎಷ್ಟು ದಿನದಾಗ ಮಾಡ್ತಾನೆ, 8 ದಿನದಾಗ ಮಾಡ್ತಾನೆ. ಹೌದಾ, ಆಪ್ಷನ್ ನಂಬರ್ ಸಿ ಈಸ್ ರೈಟ್. ವೆರಿ ಇಂಪಾರ್ಟೆಂಟ್. ಈ ಥರ ಕ್ವಶನ್ ಹಿಂದ್ಗಡೆ ಬಂದೈತಿ, ಎಲ್ಲೋ ಒಂದು ಕಡೆ 2 ಕಡೆ ಬಂದೈತಿ. ಓಕೆ, ಡನ್. ನೆಕ್ಸ್ಟು 13ನೇದು. ಸುಮನ್ ಕಾರಿನಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಗಂಟೆಗೆ 22 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿ 17 ಕಿಲೋಮೀಟರ್ ವೇಗದಲ್ಲಿ ವಾಪಸ್ ಬರ್ತಾನೆ. ಹಾಗಾದರೆ ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು, ಎವರೇಜ್ ಸ್ಪೀಡ್ ಈಕ್ವಲ್ ಟು 2 ಇಂಟು ಹೋಗುವಾಗಿನ ಸ್ಪೀಡ್ ಎಷ್ಟು, 22, ಬರುವಾಗಿಂದು 17 ಡಿವೈಡೆಡ್ ಬೈ 2 ಸ್ಪೀಡ್ಗಳನ್ನು ಕೂಡಿಸು. 17 ಪ್ಲಸ್ 22 ಅಂತಂದ್ರೆ 39. ಎಲ್ಲಿ ಡಿವೈಡ್ ಆಗೋದಿಲ್ಲ, ಹೋಲ್ ನಾವು ಟೋಟಲ್ ಇಂಟು ಮಾಡ್ಕೊಂಡು ಡಿವೈಡೆಡ್ ಬೈ 39. ಇದನ್ನು ನಾವು ಭಿನ್ನರಾಶಿಯನ್ನು ನಾವು ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಿದರೆ ಎಷ್ಟು ಬಂತು, 19:7/39. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ನೋಡಿರಿ, ಒಂದು ಜಿಲ್ಲೆಯ ಜನಸಂಖ್ಯೆ 3,57,000. ಅದರಲ್ಲಿ ಪುರುಷರು 1,94,000. ಜನಸಂಖ್ಯೆ 47ರಷ್ಟು, ಸಾಕ್ಷರತರು 47ರಷ್ಟು ಪುರುಷರಾಗಿದ್ದರೆ ನೋಡಿರಿ, ಮೊದಲೇ ಹೇಳಿದ್ನ ಈ 2 ಪರ್ಸೆಂಟೇಜ್ಗಳು ಸೇಮ್ ಆಗಿದ್ದು ಅಂದ್ರೆ ಆನ್ಸರ್ ಕೂಡ ಅದೇ ಬಂದಿರಬೇಕು. ಓಕೆ, ಬೇರೆ ಬೇರೆ ಆಗಿತ್ತಂದ್ರೆ ಬೇರೆ ರೀತಿ ನಾನು ಲೆಕ್ಕಗಳನ್ನು ಮಾಡಿ ಹೇಳಿದ್ದೀನಿ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಡನ್. ಓಕೆ, 15ನೇ ಪ್ರಶ್ನೆ. ಒಂದು ವಸ್ತುವಿನ ಬೆಲೆ 15ರಷ್ಟು ಹೆಚ್ಚಿಸಿ ನಂತರ ಹೊಸ ಬೆಲೆಯನ್ನು 15ರಷ್ಟು ಕಡಿಮೆ ಮಾಡಲಾಗಿದೆ. ವಸ್ತುವಿನ ಇತ್ತೀಚಿನ ಬೆಲೆ 19,500. ಹಾಗಿದ್ರೆ ಮೂಲ ಬೆಲೆ ಎಷ್ಟು ಅಂದರೆ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ. ಹೌದಾ, ಆಲ್ರೆಡಿ ಅದಕ್ಕೆ ಫಸ್ಟಿಗೆ 15% ಹೆಚ್ಚು ಮಾಡ್ಯಾರ, 115 ಡಿವೈಡೆಡ್ ಬೈ 100. ಓಕೆ, ಇಂಟು ಆಮೇಲೆ 15 ಕಡಿಮೆ ಮಾಡ್ಯಾರ ಅಂದ್ರೆ 85 ಡಿವೈಡೆಡ್ ಬೈ 100. ಆಮೇಲೆ ಕೊನೆಗೆ ಇರುವಂತಹ ಮೊತ್ತ 19,550. ಡಿವೈಡ್ ಮಾಡಿರಿ. 5 20
5 2 5 1 ನೆಕ್ಸ್ಟ್ 5 ನೋಡಿರಿ 5 20 ನೆಕ್ಸ್ಟು 5 1 5 7 ನೆಕ್ಸ್ಟ್ ಎಲ್ಲ ಆ ಕಡೆ ಕಳಿಸ್ಬಿಡ್ರಿ. ಎಕ್ಸ್ ಈಕ್ವಲ್ ಟು 19,550 ಇಂಟು 20 ಇಂಟು 20 ಡಿವೈಡೆಡ್ ಬೈ 21 ಇಂಟು 70. ಈಗ ಸಿಂಪ್ಲಿಫಿಕೇಷನ್ ಮಾಡಿ. ಓಕೆ, ಫಸ್ಟಿಗೆ ಎಷ್ಟರಲ್ಲಿ ಹೊಡಿತೀರಿ? 17 1 ಓಕೆ, ಇಲ್ಲಿ ಎಷ್ಟು ಬಂತು? 17 1 17 ಮತ್ತು 17 1 ನೆಕ್ಸ್ಟು 17 5 ಮೇಲೆ 0 ಅಂದ್ರೆ 1150 ಬಂತು. ನೆಕ್ಸ್ಟ್ 21 ಅಂದರೆ 29 29 5 ಹೋಯಿತು ಅಂದ್ರೆ 50 ಆಯಿತು. 50 ಇಂಟು 20 ಇಂಟು 20 ಅಂದರೆ 2 4 4 20 ಅಂದ್ರೆ 20,000 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ದೆನ್ ಓಕೆ, ಸಿಂಪ್ಲಿಫಿಕೇಷನ್ ಅದ ನೋಡಿರಿ. 15 1 15 4 -4 -9 ಓಕೆ. ನೆಕ್ಸ್ಟು 8 3 24 ಎಲ್ಲ ಕೂಡಿಸಿ ಎಲ್ಲ ಮೈನಸ್ ಆಗದವ -37 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ನೆಕ್ಸ್ಟು 17ನೇದು. ಒಬ್ಬ ವ್ಯಕ್ತಿಯು 2200 ನೀಡಿ ಒಂದು ಸೀಲಿಂಗ್ ಫ್ಯಾನನ್ನು ಖರೀದಿಸುತ್ತಾನೆ. ಅದನ್ನು ಮಾರಾಟ ಮಾಡಿ 35ರಷ್ಟು ನಷ್ಟ ಅನುಭವಿಸುತ್ತಾನೆ. ಹಾಗಾದರೆ ಮಾರಾಟದ ಬೆಲೆ ಎಷ್ಟು ನೋಡಿರಿ. ಅಂದ್ರೆ 65ಕ್ಕೆ ಮಾರ್ಯಾನ ಅಂದಂಗೆ. 2200 ರೇಟ್ ಐತಿ, ಅದಕ್ಕೆ 35% ಲಾಸ್ ಅಂದ್ರೆ 65ಕ್ಕೆ ಮಾರ್ಯಾನ ಡಿವೈಡೆಡ್ ಬೈ 100. ಇವೆರಡು 0 ಇವೆರಡು 0. 22 ಇಂಟು 65 ಅಂತಂದ್ರೆ 1430 ರೂಪಾಯಿ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. ಯಾವ್ದು ಕ್ವಶನು? 18. ಓಕೆ, ಒಂದು ತರಗತಿಯಲ್ಲಿ 57 ವಿದ್ಯಾರ್ಥಿಗಳ ಸರಾಸರಿ 12, ಶಿಕ್ಷಕರನ್ನು ಸೇರಿಸಿದಾಗ 1 ವರ್ಷ ಹೆಚ್ಚಾಗುತ್ತೆ. ಅಂದ್ರೆ 52 ಅದ, ಎಷ್ಟು ಜನದ? 12 ಜನ. ಇವ್ರಿಗೆ ಜೊತೆಗೆ ಒಬ್ಬರು ಸೇರಿದಾಗ 1 ವರ್ಷ ಹೆಚ್ಚಾಗುತ್ತೆ. ಈಗ 2 ಕೂಡಿಸಿದ್ರೆ ಎಷ್ಟಾಯಿತು? 13 ಆಯಿತು. 52 ಇಂಟು 1 ಅಂತಂದ್ರೆ +52. ಇದನ್ನು ಶಾರ್ಟ್ಕಟ್ ಮೆಥಡ್ ಅದ. ಎಷ್ಟು? 65 ಆ ಶಿಕ್ಷಕರ ವಯಸ್ಸಾಗಿರುತ್ತೆ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ನೆಕ್ಸ್ಟು 19ನೇದು. ಹರಿಯು ತನ್ನ ಸಾಮಾನ್ಯ ವೇಗದಲ್ಲಿ ಕಾರನ್ನು ಚಲಾಯಿಸಿದರೆ ಅವನು 30 ನಿಮಿಷ ತಡವಾಗಿ ತಲುಪುವನು. ಅಂದ್ರೆ ಹರಿಯು ತನ್ನ ಸಾಮಾನ್ಯ ವೇಗದ 2/3 ಎಷ್ಟು ಚಲಾಯಿಸಿದರೆ, ಇಲ್ಲದ ನೋಡ್ರಿ, ಅಲ್ಲಿ ಮಿಸ್ ಆಗೈತಿ. ಎಷ್ಟು? 30 ನಿಮಿಷ ತಡವಾಗಿ ಹೋಗ್ತಾನೆ. ಹಾಗಾದ್ರೆ ನಾರ್ಮಲ್ ಸ್ಪೀಡ್ನಾಗ ಹೋದ್ರೆ ಎಷ್ಟು ನಿಮಿಷ ತೊಗೊತಾನೆ? ಸ್ಪೀಡು ಆಮೇಲೆ ಟೈಮು ರೆಸಿಪ್ರೊಕಲ್ ಇರುತ್ತೆ ನೋಡಿರಿ. ಫಸ್ಟಿಗೆ 3 ಅದ, ಇದು 2 ಅದ. ರೆಸಿಪ್ರೊಕಲ್ ಇದು 2 ಆದರೆ ಇದು 3. ಡಿಫ್ರೆನ್ಸ್ ಎಷ್ಟು ಅದ ರೀ? 1 ಅದ. 1 ಅಂದ್ರೆ 30 ನಿಮಿಷ ತಡವಾಗಿ ಹೋಗ್ತಾನೆ. ಅಂದ್ರೆ ಅವ್ರು ಕೇಳಿದ್ದೇನು? ನಾರ್ಮಲ್ ಸ್ಪೀಡ್ ಅಂದರೆ 2 ಅಂದರೆ ಎಷ್ಟು? 2 ಅಂದರೆ ಎಷ್ಟು? 60 ನಿಮಿಷಗಳನ್ನು ತಗೊತಾರೆ. ಓಕೆ, ಡನ್. ನೆಕ್ಸ್ಟು 20ನೇ ಪ್ರಶ್ನೆ. 100 ಚಿಕ್ಕುಗಳನ್ನು 100ಕ್ಕೆ ಎಷ್ಟು? 1210 ರೂಪಾಯಿ. ಅವುಗಳಿಂದ ಲಾಭ 940. ಅಂದ್ರೆ 100 ಚಿಕ್ಕುಗಳದವ, ಇದಕ್ಕೆ 1210 ರೂಪಾಯಿ ಕೊಟ್ಟಾನ. ಆದ್ರೆ ಅದಕ್ಕೆ ಮಾರಿದ ಮೇಲೆ 940 ರೂಪಾಯಿ ಲಾಭ ಬಂದೈತಿ. ಅಂದ್ರೆ ಎಷ್ಟಾಯಿತು? ಎಕ್ಸಾಕ್ಟ್ 100 ಚಿಕ್ಕಕ್ಕೆ 2150. ಅಂದ್ರೆ 1 ಡಜನ್ಗೆ ಎಷ್ಟು? ಅಂದ್ರೆ 100ಕ್ಕೆ 2150. ಹಾಗಾದ್ರೆ 12ಕ್ಕೆ ಎಷ್ಟು? ಆಮೇಲೆ ಈ 0 ಹೋಯಿತು. ಆಮೇಲೆ ಮಲ್ಟಿಫಿಕೇಷನ್ ಮಾಡಿರಿ, ಎಷ್ಟಾಯಿತು? 215 ಇಂಟು 12 ಅಂತಂದರೆ 2580 ಡಿವೈಡೆಡ್ ಬೈ 10. ಅಂದರೆ ಈ 0 ಹೋಯಿತು. 258 ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಇದು ನಿಮಗೆ ಎಷ್ಟನೇದು? 20 ಫೆಬ್ರವರಿ ಶಿಫ್ಟ್ 3ಯನ್ನು ಮುಗಿಸಿದ್ದೀವಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ 21 ಆಮೇಲೆ 25 2 ದಿನದ್ದು ನಿಮಗೆ ರಿಮೈನಿಂಗ್ ಉಳಿದವ. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಆದಷ್ಟು ಬೇಗ ನಿಮಗೆ ಮುಗಿಸ್ತೀನಿ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್. ವಿಡಿಯೋ ಹಿಂದಿನ ಪ್ರೀವಿಯಸ್ ಯಾರು ನೋಡಿಲ್ಲ ಅವುಗಳನ್ನ ನೋಡಿರಿ. ಯಾಕಂದ್ರೆ ಜಸ್ಟ್ ಬರೀ ನೋಡ್ಕೊತ ಹೋಗ್ರಿ, ಏನು ನೋಟ್ ಬರೆಯೋದಂತ ಏನು ಮಾಡಬೇಡ್ರಿ. ಯಾಕಂತಂದ್ರೆ ಅವೇ ಕ್ಲಾಸ್ಗಳ ನಿಮ್ಗೆ ನೆನಪು ಉಳಿತಾವ. ಅಂದ್ರೆ ಬರೆಯೋಕ್ಕಿಂತಲೂ ಜಾಸ್ತಿ ಈ ಟೈಮಲ್ಲಿ ಎಷ್ಟು ನೋಡ್ತಿರೋ ಅವೇ ನಿಮಗೆ ನೆನಪು ಉಳಿತಾವ. ಅದೇ ರೀತಿ ಎಂಡ್ವರೆಗೂ ವಿಡಿಯೋ ನೋಡಿರಿ. ಹಿಂದಿನ ಕ್ಲಾಸನ್ನು ಬೇಸಿಕ್ ಕ್ಲಾಸಸ್ ಕೂಡ ಅವುಗಳನ್ನ ಕೂಡ ನೀವು ನೋಡ್ಬೋದು. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.